ಮಾತಾಡ್ತೀನಿ. ಮಿಕ್ಕಿದ ಕಾರ್ಯಕ್ರಮವನ್ನು ನಮ್ಮ ಕೆಪಿಸಿಸಿಯಿಂದ ಪೃಥ್ವಿಯನ್ನವರು ಬಂದಿದ್ದಾರೆ. ಅವರು ಎಲ್ಲ ಟೆಕ್ನಿಕಲ್ ಬಗ್ಗೆನೂ ಯಾವ ಥರ ಮಾಡಬೇಕು ಅಂತ ವಿವರವಾಗಿ ಅವರು ಈ ಸ್ಕ್ರೀನ್ ಮೇಲೆ ನಿಮಗೆ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತೂರು ಮಂಜನ ಅವರು ಬರಬೇಕಾಗಿತ್ತು. ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಕಾರ್ಯಕ್ರಮವನ್ನು ನಡೆಸಿ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ. ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ಈ ಮುಖಂಡರ ಪರವಾಗಿ ಇವತ್ತು ಮೊಹರಂ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ನಾನು ಮೈನಾರಿಟಿ ಕಮಿಟಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. SIR ಬಗ್ಗೆ ನಮಗೂ ಕೂಡ ಪೂರ್ತಿ ವಿವರ ಗೊತ್ತಿಲ್ಲ. ಆಕ್ಚುಲಿ ಈಗ ನಮಗೂ ಸ್ವಲ್ಪನೇ ಗೊತ್ತಿರೋದು. ನಾವು ಕೂಡ ಇಲ್ಲಿ ಎಲ್ಲ ವಿವರವಾಗಿ ತಿಳ್ಕೋಬೇಕಾಗುತ್ತೆ. SIR ಅಂದರೆ ಸ್ಪೆಷಲ್ ಇಂಟರ್ನ್ಶಿಪ್ ರಿವಿಷನ್ ಅಂತ ಇಂಗ್ಲೀಷಲ್ಲಿ. ವಿಶೇಷ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಅಂತ ಈಗ ಇರುವುದನ್ನು ಹೊಸದಾಗಿ ಮಾಡುವಂಥದ್ದು. ಈಗ ಯಾವಾಗಿಂದ ಮಾಡ್ತಾರೆ ಅಂದರೆ ಈ ತಿಂಗಳು 30ನೇ ತಾರೀಕಿಂದ ಜುಲೈ 29ರವರೆಗೂ ಅಂದರೆ 1 ತಿಂಗಳ ಕಾಲಕ ಈ ಪರಿಷ್ಕರಣೆಯ ಎಲ್ಲ ಮತದಾರರ ಪಟ್ಟಿಯನ್ನು ಮಾಡ್ತಾರೆ. ಇದಕ್ಕೆ ನಾವು BLA 2 ಅಂತ ನಾವು ಮಾಡಿದ್ದೀವಿ. ಏನು BLA 2 ಅಂತ? BLA 1 ನಾನು BLA 2 ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎರಡೆರಡು ಮಾಡಿ ಅಂತ ಕೊಟ್ಟಿದ್ರು. ನಾವು ನಾವು ಲಿಸ್ಟ್ ಕಳಿಸಿದ್ವು. ಆದರೆ ಒಂದೊಂದೇ ಅಂತ ಹೇಳ್ಬಿಟ್ಟು ಅವರು ಕಳಿಸಿದ್ದಾರೆ. ಕೆಲವರು ಅದರಲ್ಲಿ ಮಿಸ್ ಆಗಿರ್ಬೋದು, ದಯವಿಟ್ಟು ಕ್ಷಮಿಸಬೇಕು. ಅದು ನಮಗೂ ಕೂಡ ವಿಷಯದ ಕೊರತೆಯಿಂದ ನಾವು ಎರಡೆರಡು ಕಳಿಸಿದ್ವಿ. ಅದು ಒಂದೊಂದಾಗಿ ಬಂದಿದೆ. ಅದರ ಕಾರ್ಡ್ಸ್ ಬಂದಿದೆ. ನಾವು ಕಾಂಗ್ರೆಸ್ ಆಫೀಸ್ನಲ್ಲಿ ಅದನ್ನು ನಿಮಗೆ ತಲುಪಿಸ್ತೀವಿ. ಇಲ್ಲಿ ಗೊಂದಲ ಆಗುತ್ತೆ, ಇಲ್ಲಿ ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ ಆಫೀಸ್ನಲ್ಲಿ ನಾವು ಕೊಡ್ತೀವಿ. BLO ಅಂದರೆ ನಮ್ಮ ಅಂಗನವಾಡಿ ಅಥವಾ ನಮ್ಮ ಸ್ಕೂಲ್ನ ಟೀಚರ್ ಯಾರಾದರೂ ಒಬ್ರು ಇರ್ತಾರೆ. ಏನಂತ? BLO ಅಂತ. ನಾವು BLA ಅಂದರೆ BLA 2 ಇರ್ತಾರಲ್ಲ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೋಬೇಕು. ಈಗ ನಿಮ್ಮನ್ನು ಯಾಕೆ ಕರೆದಿದ್ದೀವಿ ಅಂದರೆ BLA 2 ಒಬ್ಬರೊಬ್ಬರನ್ನ ಮಾಡಿದ್ದೀವಿ. ಸುಮಾರು 400 ವಿಲೇಜ್ಗಳಿದೆ. ಆದರೆ ಈಗ ನಾವು ಮಾಡಿರೋದು 264 ಬೂತ್ಗಳು ಮಾತ್ರ. 264 ಬೂತವರು ಹೋಗಿ ಮಾಡೋಕ್ಕಾಗಲ್ಲ. ಇನ್ನೂ ಬೇಕು ಅವ್ರ ಸಪೋರ್ಟ್ಗೆ. ನೀವು ಲೀಡರ್ ಕೂಡ ಅವ್ರ ಸಪೋರ್ಟ್ಗೆ ನಿಂತ್ಕೋಬೇಕು. BLA 2 ಜೊತೆಯಲ್ಲಿ ನಿಮ್ಮ ಎಲ್ಲರೂ ನಿಂತುಕೊಂಡು ಆ BLO ಯಾರಿದ್ದಾರೆ, ಅಂಗನವಾಡಿ ಟೀಚರು ಮತ್ತು ಟೀಚರ್ಗಳು ಯಾರಿದ್ದಾರೆ ಅವರಿಗೆ ನೀವು ಹೇಳಬೇಕಾಗತ್ತೆ. ನಮ್ಮೂರಲ್ಲಿ ಇಂಥವ್ರಿದ್ದಾರೆ, ಇಂಥವ್ರಿಲ್ಲ ಅಂತ ನೀವು ವಿವರವಾಗಿ ಅವರ ಜೊತೆ ನೀವು ಕೋಆರ್ಡಿನೇಟ್ ಮಾಡಬೇಕಾಗತ್ತೆ. ಅಂದರೆ SIR ಮಾಡುವ ಮುಖ್ಯ ಉದ್ದೇಶ ಏನಂದರೆ ಅರ್ಹ ಮತದಾರರನ್ನು ಸೇರಿಸುವುದು. ಸೇರಿಸೋದ್ರೆ ಈಗ ನಮಗೆ ರೈಟ್ಸ್ ಇದೆ. ನಾವು ಭಾರತ ದೇಶದಲ್ಲಿ ವಾಸ ಮಾಡೋಕ್ಕೆ ನಾವು ರೈಟ್ಸ್ ಇದೆ ಅಂತ ಅವರನ್ನು ಸೇರಿಸೋದು. ಯಾರನ್ನು ಸೇರಿಸಬೇಕನ್ನೋದು ನಿಮ್ಗೆ ಗೊತ್ತಿದೆ. ನಿಮ್ಮ ಊರಲ್ಲಿ ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವು ಸೇರಿಸಬೇಕಾಗುತ್ತೆ. ಮೃತಪಟ್ಟವರ ಹೆಸರನ್ನು ತೆಗೆಸೋದು. ಯಾರ್ಯಾರು ಸತ್ತೋಗಿರೋದು ನಿಮ್ಗೆ ಗೊತ್ತಿದೆ ಅಂತವರನ್ನು ತೆಗೆಸಬೇಕಾಗುತ್ತೆ. ಬೇರೆ ಊರಿಗೆ ಶಾಶ್ವತವಾಗಿ ಸ್ಥಳಾಂತರ ಆದವರ ಹೆಸರನ್ನು ಪಟ್ಟಿಯಿಂದ ತೆಗೆಸೋದು. ಈಗ ಸುಮ್ಮನೆ ಇಲ್ಲಿ ಓಟ್ ಇಟ್ಕೊಂಡಿರ್ತಾರೆ, ಬೇರೆ ಕಡೆ ಓಟ್ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಅದು ನೀವು ಅಂತ
ತೆಗೆಸುವುದು ಇದನ್ನೆಲ್ಲ ಉದ್ದೇಶ ಇಟ್ಕೊಂಡು SIR ರಚನೆ ಮಾಡಿದ್ದಾರೆ. ಆದರೆ ನಮ್ಮ ಅನ್ಯ ಪಕ್ಷದವರು ಇದನ್ನೇ ಆಧಾರವಾಗಿಟ್ಟುಕೊಂಡು ಯಾರ್ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಂತ ಗುರುತಿಸಿ ಅವರನ್ನು ಪ್ರೀತಿಗಾಗಿ ತೆಗೆಸುವ ಉದ್ದೇಶ ಇದೆ. ಆ